ಕತ್ತಲೆ ನಂತರ ಬರುವ ಬೆಳಕು ಬಹಳ ಆನಂದವನ್ನು ಕೊಟ್ಟ ಹಾಗೆ ಕಷ್ಟಗಳನ್ನು ನಂತರ ಬರುವ ಸುಖವೂ ಕೂಡ ಎಷ್ಟೋ ಸಂತೋಷವನ್ನು ಕೊಡುತ್ತದೆ. ಬೆಂಕಿಯಲ್ಲಿ ಬೇಯದಿರುವ ಬಂಗಾರ ಶುದ್ಧಿಯಾಗುತ್ತದೆ. ಹಾಗೆ ಕಷ್ಟಗಳಿಗೆ ತಡೆದುಕೊಳ್ಳದಿರುವ ಮನುಷ್ಯ ವಿಜಯವನ್ನು ಸಾಧಿಸಲ್ಲ. ನಿಮಗೆ ಬೇಕಾದ ಎಲ್ಲ ಯಶಸ್ಸನ್ನು ಸಾಧಿಸಲು ನಿಮ್ಮ ಜೀವನ, ನಿಮ್ಮ ಸಮಯ ಮತ್ತು ನಿಮ್ಮ ಶಕ್ತಿಯನ್ನು ಬಳಸಿಕೊಳ್ಳಿ. ಜನರು ನಿಮ್ಮ ಬಗ್ಗೆ ಬಹಳಷ್ಟು ಸಂಗತಿಗಳನ್ನು ನಿರಾಸೆತ್ತಿರುತ್ತಾರೆ. ನಿಮಗೆ ಯಾವುದು ಒಳ್ಳೆಯದು ಮತ್ತು ಯಾವುದು ಅಲ್ಲ ಎನ್ನುವುದು ನಿರ್ಧರಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಜೀವನವನ್ನು ಆಸ್ವಾದಿಸುವುದಕ್ಕೂ ಮುಖ್ಯವಾಗಿ ಬೇಕಾಗಿರುವುದು ನಿನ್ನ ಜೀವನವನ್ನು ಆನಂದವಾಗಿರುವ ಹಾಗೆ ರೂಪಿಸಿಕೊಳ್ಳುವುದು. ಯಾವುದಕ್ಕೆ ನೀನು ಭಯಪಟ್ಟು ಹೆಜ್ಜೆಯನ್ನು ಹಿಂದಿಡುತ್ತೀಯೋ ಆ ಭಯವೇ ಮತ್ತೆ ಮತ್ತೆ ನಿನ್ನನ್ನು ಹಿಂಬಾಲಿಸುತ್ತದೆ. ಒಂದು ಬಾರಿ ಎದುರು ನಿಂತು ನೋಡು, ಆ ಭಯವೇ ನಿನಗೆ ಭಯಬಿಡುತ್ತದೆ. ಜೀವನವನ್ನು ಎಸೆಯುವ ಸವಾಲುಗಳನ್ನು ಎದುರಿಸಿ ನಿಲ್ಲುವವರೆಗೂ ಜೀವನ ಸ್ವಂತವಾಗುವುದು. ಯಾವುದಾದರೂ ಅತ್ಯುನ್ನತ ಸಾಧಿಸಬೇಕೆಂದಾಗ ಅದಕ್ಕಾಗಿ ಶ್ರಮಿಸುವ ಸ್ವಭಾವ ಮತ್ತು ವಿಮರ್ಶೆಗಳಿಂದ ಸಹನೆ ಇರಲಿ. ಪ್ರಯತ್ನ ನಿಲ್ಲಿಸಿದರೆ ಕೆಲಸ ಮುಂದೆ ಸಾಗುವುದಿಲ್ಲ. ನೀನು ತಲುಪುವ ಗುರಿ ದೂರ ಅಂತ ಹೇಳಿ ಪಯಣವನ್ನು ನಿಲ್ಲಿಸಬೇಡ. ಹಾಗೆ ಮಾರ್ಗ ಕಷ್ಟ ಅಂತ ಮಧ್ಯದಲ್ಲಿ ಪ್ರಯತ್ನ ನಿಲ್ಲಿಸಬೇಡ. ಊಹೆಗಳು ವಾಸ್ತವಿಕತೆಯಿಂದ ದೂರ ತೆಗೆದುಕೊಂಡು ಹೋಗುತ್ತದೆ. ಆದರೆ ಎಷ್ಟೇ ದೂರ ಕೊಂಡೊಯ್ದರೂ ವಾಸ್ತವಿಕತೆಗೆ ಬರಬೇಕಾಗಿದೆ. ಅದಕ್ಕಾಗಿ ಊಹೆಗಿಂತ ವಾಸ್ತವಿಕತೆಯಲ್ಲಿ ಬದುಕಲು ಬಿಡಿ. ಬದಲಾವಣೆ ಅನ್ನುವುದು ನಾವು ಅಂದುಕೊಂಡಷ್ಟು ಸುಲಭವೇನೂ ಅಲ್ಲ, ಹಾಗಂತ ಅಸಾಧ್ಯವೂ ಅಲ್ಲ. ಕೊನೆಯ ಪ್ರಯತ್ನ ಅಂದರೆ ಕೊನೆಯ ಬಾರಿ ಮಾಡುವ ಪ್ರಯತ್ನ ಅಲ್ಲ, ಬದಲಿಗೆ ಮೊದಲ ಬಾರಿ ಗೆಲ್ಲುವ ಪ್ರಯತ್ನ. ಗೆಲುವನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಗೊತ್ತಿರುವವರಿಗಿಂತ ಸೋಲನ್ನು ಹೇಗೆ ಸ್ವೀಕರಿಸಬೇಕು ಅಂತ ತಿಳಿದವನೇ ಶ್ರೇಷ್ಠ. ಆಡಂಬರಕ್ಕೆ ಮಾಡುವ ಆಡಂಬರಕ್ಕಾಗಿ ಮಾಡುವ ಸಾಲ, ಆನಂದಕ್ಕಾಗಿ ಮಾಡುವ ತಪ್ಪು ಮನುಷ್ಯನ ಜೀವನದಲ್ಲಿ ಯಾವಾಗಲೂ ಅಪಾಯಕಾರಿ ಎಂಬುದು ನೆನಪಿಟ್ಟುಕೊಳ್ಳಿ. ನೀವು ಏನು ಮಾಡುತ್ತಿದ್ದೀರಿ ಮತ್ತು ಅದು ನಿಮ್ಮನ್ನು ಎಲ್ಲಿ ಕರೆದು ಹೋಗುತ್ತದೆ ಎಂದು ನಿಮಗೆ ತಿಳಿದಿದ್ದರೆ ಜೀವನವು ಆಸಕ್ತಿದಾಯಕವಾಗಿರುತ್ತದೆ. ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿನಗೆ ಅರಗವಾಗಿ ಎಲ್ಲವನ್ನೂ ನೀಡುತ್ತದೆ. ಜೀವನವನ್ನು ತುಂಬ ಸೂಕ್ಷ್ಮವಾಗಿದೆ. ಅದನ್ನು ನೀವು ಒಮ್ಮೆ ಮಾತ್ರ ಬದುಕಲು ಅವಕಾಶವಿದೆ. ಆದ್ದರಿಂದ ಸರಿಯಾದ ಆಯ್ಕೆಯಿಂದ